ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ಮಾಡಾಕತ್ತೀನಿ. ಜೋಳದ ವಡಿ ಮಾಡೋಕೆ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಉದ್ದಿನಬೇಳೆ ತೊಗೊಂಡಿನಿ. ನಾನು ಒಂದು ಬೌಲಿಗೆ ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ಒಂದು 2 ಸಲ ಕ್ಲೀನಂಗೆ ತೊಳ್ಕೊಂಡು ಚಲೋ ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೆ. ನಾನು ಒಂದು 2 ಅವರ್ ನೆನೆಯೋಕೆ ಇಟ್ಟಿದ್ದೆ ಉದ್ದಿನಬೇಳೆ ಒಳಗಿನ ನೀರೆಲ್ಲ ಚೆಲ್ಬಿಟ್ಟು ಇವಾಗ ಉದ್ದಿನಬೇಳೆ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿಗೆ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಸಣ್ಣಂಗೆ ಹುರ್ಕೊಂಡು ಬರ್ತೀನಿ. ರುಬ್ಕೊಂಬಂದಿದ್ದ ಉದ್ದಿನಬೇಳೆ ಸೈಡಿಗೆ ಇಟ್ಟು ಇವಾಗ ಒಂದು ಬೌಲ್ಗೆ 1 ಕಪ್ ಅಷ್ಟು ಜೋಳದ ಹಿಟ್ಟು ಹಾಕ್ಕೊಂಡೀನಿ. ಹಾಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೆ ನಾನು. ಹಾಗೆ ಒಂದು ಅರ್ಧ ಕಪ್ ಅಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ಇವಾಗ ರುಬ್ಕೊಂಬಂದಿದ್ದ ಉದ್ದಿನಬೇಳೆ ಪೇಸ್ಟ್ ಹಿಟ್ಟೊಳಗೆ ಹಾಕ್ಕೊಳಕತ್ತೀನಿ. ಇವಾಗ ಅದ ಮಿಕ್ಸಿ ಜಾರ್ ಒಳಗೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಹಾಗೆ ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡೀನಿ. ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡೀನಿ. ಹಾಗೆ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನು ಸಣ್ಣಂಗೆ ರುಬ್ಕೊಂಡು ಬರ್ತೀನಿ. ಇವಾಗ ರುಬ್ಕೊಂಬಂದಿದ್ದೆಲ್ಲ ಹಿಟ್ಟೊಳಗೆ ಹಾಕ್ಕೊಳಕತ್ತೀನಿ. ಹಿಟ್ಟೊಳಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅಜ್ವಾಯಿನ ಹಾಕ್ಕೊಳಕತ್ತೀನಿ. ನಾನು ಕೈ ಒಳಗೆ ತಿಕ್ಕಿಬಿಟ್ಟು ಅಜ್ವಾಯಿನ ಹಾಕ್ಕೊಂಡೇನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ನಾನು ಮೆಣಸಿನ್ಕಾಯಿ ರುಬ್ಬೋದು ಮುಂದೆ ಸ್ವಲ್ಪ ಉಪ್ಪು ಹಾಕಿದ್ನಿ. ಇವಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನ ಚಲೋ ತಂಗ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡೀನಿ. ನಾನು ಅರಿಶಿಣ ಪುಡಿ ಹಾಕಿಬಿಟ್ಟು ಮಿಕ್ಸಿ ಒಳಗೆ ರುಬ್ಕೊಂಬಂದಿದ್ನಲ್ಲ ಅದ್ರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಒಳಗಿಂದೆಲ್ಲ ಹಾಕ್ಕೊಳಕತ್ತೀನಿ. ಒಂಚೂರು ನೀರು ಹಾಕಿದ್ನಿ. ಹಾಕಿ ಎಲ್ಲ ಮಿಕ್ಸಿ ಒಳಗಿಂದೆಲ್ಲ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದಕತ್ತೀನಿ. ಸ್ವಲ್ಪ ಹಾಕ್ಕೋಬೇಕು ನೀರು ಹಾಕಿ ಹಿಟ್ಟು ಗಟ್ಟಿ ಹಂಗೆ ನಾದ್ಕೋಬೇಕು. ನೋಡಿ, ನಾನು ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದಿ ಇಟ್ಟೀನಿ. ನೋಡಿ, ಇವಾಗ ಇದನ್ನ ಒಂದು 2 ತಾಸು ನೆನೆಯೋಕೆ ಬಿಟ್ಟಿದ್ದೆ. ನಾನು ಒಂದು ಪ್ಲೇಟ್ ಮುಚ್ಚಿ ಗ್ಯಾಸಿಂದ ಇನ್ನೂ ಜಾಸ್ತಿ ನೆನೆಯೋಕೆ ಬಿಟ್ಟರು ಚೆನ್ನಾಗಿ ವಡಿ ಆಗ್ತಾವು. ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಬಿಡ್ಬೋದು, ಚೆನ್ನಾಗಾಗ್ತಾವೆ ವಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೆನೆದೈತಿ ಹಿಟ್ಟು, ಸಾಫ್ಟಾಗಿ ಆಗೈತಿ. ನೆನೆದ ಎಷ್ಟು ಗಟ್ಟಿ ಹಂಗೆ ನಾದಿದ್ನಿ ಹಿಟ್ಟು. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಕೈ ಒಳಗೆ ತಟ್ಟಾಕತ್ತೀನಿ ನಾನು ವಡಿ. 2 ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನೋಡಿ ಕೈ ಒಳಗೆ ತಟ್ಟಿನಿ. ಚಿಕ್ಕದಂದ ಮಾಡ್ಕೊಂಡೀನಿ ನಾನು ವಡಿ. ಇವಾಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ. ನಾನು ಎಣ್ಣೆ ಕಾದಿದ್ದು ತಟ್ಟಿದ್ದ ವಡಿ ಹಾಕ್ಕೊಳಕತ್ತೀನಿ. ನೋಡಿ ಹಾಕೊಟ್ಲೆ ಹೆಂಗೆ ಉಬ್ತಿ.
ಎರಡು ಕಡೆ ಚಲೋ ತಂಗ ಕರ್ದ ತಯಾರತ್ತೆ ನೋಡಿ. ಇವಾಗ ಅದೇ ಥರ ನಾನು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಎರಡು ಕೈ ಒಳಗೆ ತಟ್ಟಾತೀನಿ. ಮತ್ತು ಹಾಗೆ ಕವರ್ ಒಳಗೂ ತಟ್ಕೋಬೋದು ಚೆನ್ನಾಗಿ. ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕವರ್ ಒಳಗೂ ತಟ್ಟಿ ಹಾಕೋಬೋದು ವಡೆ. ಹಂಗೂ ಮಾಡ್ಕೋಬೋದು, ಚೆನ್ನಾಗಿ ಬರ್ತಾವೆ ನೋಡಿ. ಅದೇ ಥರ ತಟ್ಟಿಬಿಟ್ಟು ಎಣ್ಣೆ ಒಳಗೆ ಹಾಕ್ಕೊಂಡೀನಿ. ಎಣ್ಣೆ ಒಳಗೆ ಹಾಕ್ಬಿಟ್ಟು ಮ್ಯಾಗ ಸ್ಪೂನಿಂದ ಎಣ್ಣೆ ಹಾಕ್ಕೊಬಿಟ್ಟು ಉಪ್ತಾವು. ಬಿಸಿ ಎಣ್ಣೆ ಹಿಂಗೆ ಮ್ಯಾಗ ಹಾಕೋತಿದ್ರೆ ಬೇಗ ನೋಡಿ ಎಷ್ಟು ಚಂದ ಉಬ್ಬಿದೆ ನೋಡಿ. ಇದು ಕರಿಬಿಟ್ಟು ತೆಗೆದು ಇಟ್ಕೊಂಡಿರೋಣ. ಅದೇ ಥರ ಎಲ್ಲ ವಡೆ ತಟ್ಟಿ ಹಾಕ್ಕೊಂಡೀನಿ. ಸ್ವಲ್ಪ ದಿಪ್ಪಂಗೆ ತಟ್ಕೋಬೇಕು, ಅಂದರೆ ಚೆನ್ನಾಗಿ ಉಬ್ತಾವು. ಒಂಚೂರು ದಿಪ್ಪಂಗೆ ತಟ್ಟಿ ಹಾಕ್ಕೋಬೇಕು ನೋಡಿ. ಇದು ಎಷ್ಟು ಚಂದ ಉಬ್ಬೈತಿ. ಇವಾಗ ಅದೇ ಥರ ಎಲ್ಲ ತಟ್ಟಿ ಹಾಕ್ಕೊಳಕತ್ತೀನಿ ನಾನು. ವಡೆ ಹಾಕ್ಕೊಂಡೀನಿ. ಇವಾಗ ಇದನ್ನು ತೆಗೆದುಬಿಟ್ಟು ಅದೇ ಥರ ಎಲ್ಲ ವಡೆ ಹಾಕಿ ಕರೆದು ಇಟ್ಕೊಂಡೀನಿ ನೋಡಿ ಒಂದು ಪ್ಲೇಟ್ ಒಳಗೆ. ನೋಡಿ ಎಷ್ಟು ಮಸ್ತಾಗಿ ಜೋಳದ ಹಿಟ್ಟಿನ ವಡೆ ಆಗ್ಯಾವು. ಇದ್ರ ಜೊತೆ ಮೊಸರು ಹಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರ್ತಾವೆ. ಹಾಗೆ ಯಾವ ಬೇಕಾದ ಚಟ್ನಿ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರ್ತಾವೆ. ನಾ ಬೆಳಗಿನ ನಾಷ್ಟಕ್ಕೆ ಮಾಡಿದ್ನಿ. ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು, ಚೆನ್ನಾಗಿರ್ತಾವೆ ನೋಡಿ. ಎಷ್ಟು ಚಂದ ಉಬ್ಬ್ಯಾವು, ಸಾಫ್ಟಾಗಿ ಆಗ್ಯಾವು. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಗಿದ್ದಿತ್ತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.